ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ಕರವೀರ ಮಾಹಿತಿ ಮಾಲಿಕೆಯ ಇಂದಿನ ಸಂಚಿಕೆಯಲ್ಲಿ ಸಹಕಾರಿ ಸಂಘಗಳಿಗೆ ಅನ್ವಯಿಸುವಂತಹ ಹೊಸ ಕಾಯ್ದೆ ಅಂದರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಅದರ ಬಗ್ಗೆ ಒಂದಿಷ್ಟು ಅಂಶಗಳನ್ನ ವಿವರಣೆಗಳನ್ನ ನಿಮ್ ಜೊತೆಗೆ ಹಂಚಿಕೊಳ್ಳಿಕ್ಕೆ ನಾನಿದ್ದೀನಿ. ಇದು ಸಹಕಾರ ಸಂಸ್ಥೆಗಳಿಗೆ ಅತ್ಯಂತ ಉಪಯುಕ್ತವಾಗಿರುವಂತಹ ಒಂದು ವಿಷಯ. ಈ ಸಂಚಿಕೆಯನ್ನ ಪೂರ್ಣವಾಗಿ ವೀಕ್ಷಿಸಿದಾಗ ನಿಮ್ಗೆ ಗೊತ್ತಾಗತ್ತೆ ಈ ಒಂದು ಸಂಚಿಕೆಯ ಮಹತ್ವ ಏನು ಅನ್ನೋದು. ಹಾಗಾಗಿ ಮತ್ತೊಮ್ಮೆ ನಿಮ್ಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸಹಕಾರಿ ಸಲಹೆಗಾರ CA ರವೀಂದ್ರನಾಥ್ ಸಾಗರ್. ಬನ್ನಿ ಸಂಚಿಕೆಯಲ್ಲಿ ಮುಂದುವರಿತಾ ಹೋಗೋಣ. ಭಾರತೀಯ ಸಾಕ್ಷ್ಯ ಅಧಿನಿಯಮ ಇದು ಯಾಕೆ ರೆಲೆವೆಂಟ್ ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೀನಿ. ಸಹಕಾರ ಸಂಘಗಳ ಕಾಯ್ದೆ ಸಂಘಗಳ ಕುರಿತಾಗಿರುವಂತಹ ನಿಯಮಗಳನ್ನು ತಿಳಿಸುತ್ತೆ, ಕಾಯ್ದೆಯ ಅಂಶಗಳನ್ನು ತಿಳಿಸುತ್ತೆ. ಹಾಗೆ ಒಪ್ಪಂದಗಳನ್ನು ಮಾಡ್ಕೊಳ್ಳೋ ಬಗ್ಗೆ ನಾವು ಭಾರತೀಯ ಒಪ್ಪಂದದ ಕಾಯ್ದೆ ಬಗ್ಗೆ ನಾವು ತಿಳ್ಕೊಂಡ್ವಿ ಈಗಾಗಲೇ. ಅದು ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್, ಭಾರತೀಯ ಒಪ್ಪಂದಗಳ ಕಾಯ್ದೆ. ಅದು ಒಪ್ಪಂದಗಳನ್ನು ಹೇಗೆ ಮಾಡ್ಕೊಳ್ಬೇಕು ಅಂತ ತಿಳಿಸುತ್ತೆ. ಆದ್ರೆ ಯಾವುದೇ ವಿವಾದ, ಒಂದು ವ್ಯಾಜ್ಯ, ಒಂದು ಭಿನ್ನಾಭಿಪ್ರಾಯ ಅಥವಾ ಯಾವುದೋ ಒಂದು ವ್ಯತ್ಯಾಸಗಳು ಕಂಡು ಬಂದಾಗ ಅದನ್ನ ಕಾನೂನುಬದ್ಧವಾಗಿ ಸಾಬೀತುಪಡಿಸೋದು ಹೇಗೆ ಅನ್ನೋ ಪ್ರಶ್ನೆ ಬಂದಾಗ ಈ ಸಾಕ್ಷ್ಯ ಅಧಿನಿಯಮ ಬರ್ತದೆ, ಎವಿಡೆನ್ಸ್ ಆಕ್ಟ್. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಸಹಕಾರ ಸಂಸ್ಥೆ ಆಗಲಿ ಅಥವಾ ಯಾವುದೇ ವ್ಯವಹಾರ, ಯಾವುದೇ ಘಟನೆ, ಯಾವುದೇ ಚಟುವಟಿಕೆ ಆಗಲಿ, ಅವುಗಳು ನಡೆದಿದೆ ಅನ್ನೋದಕ್ಕೆ ಒಂದು ಸಾಕ್ಷ್ಯ, ಒಂದು ಪುರಾವೆ ಬೇಕಾಗತ್ತೆ. ಹಿಂದೆ ಅನಾದಿ ಕಾಲದಲ್ಲಿ ಯಾರನ್ನೋ ಒಬ್ಬರನ್ನ ಸಾಕ್ಷಿಗಳನ್ನಾಗಿ ಇಟ್ಟುಕೊಂಡು ವ್ಯವಹರಿಸ್ತಾ ಇದ್ರು, ಅಂದ್ರೆ ಮನುಷ್ಯ ಸಾಕ್ಷಿ. ಅದಕ್ಕಿಂತ ಮೊದಲು ದೈವಿ ಸಾಕ್ಷ್ಯ, ಸೂರ್ಯ ಚಂದ್ರರ ಸಾಕ್ಷ್ಯ ಅಂತ ಹೇಳ್ತಿದ್ರು. ಅಂದ್ರೆ ಅವರು ಸಾಕ್ಷಿಗಳಾಗ್ತಾರೆ. ನೀವು ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಸುಳ್ಳು ಹೇಳಿದ್ರೆ, ನೀವು ಮಾಡಿದ್ದ ಅಲ್ಲ ಅಂತ ಹೇಳಿದ್ರೆ ಅವರು ಸಾಕ್ಷಿಗಳಾಗ್ತಾರೆ ಅನ್ನೋ ಒಂದು ಫೀಲಿಂಗ್ ಇರ್ತಿತ್ತು. ನಿಧಾನ ವ್ಯಾವಹಾರಿಕ ಚಟುವಟಿಕೆಗಳು, ಕಾನೂನುಗಳು ಜಾಸ್ತಿ ಆದಾಗ ಮತ್ತು ದಾಖಲೆಗಳನ್ನ ಇಡುವಂತಹ ಪದ್ಧತಿಗಳು ಬಂದಾಗ ದಾಖಲೆಗಳನ್ನ ಯಾವ ರೀತಿ ಸಾಕ್ಷೀಕರಿಸಬೇಕು ಅಂತ ಹೇಳಲಿಕ್ಕೆ ತನ್ನದೇ ಆದ ಕಾನೂನುಗಳನ್ನ ರೂಪಿಸ್ಕೊಂಡ್ರು ಎಲ್ಲ ದೇಶಗಳು. ಅದೇ ರೀತಿ ನಮ್ಮ ಭಾರತದಲ್ಲಿ ಕೂಡ ಒಂದು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತೇಳಿ ಬಂತು. ಯಾವಾಗ ಇದು? ಬ್ರಿಟಿಷರ ಕಾಲದ ಆಕ್ಟ್ ಇದು. ಬ್ರಿಟಿಷರ ಕಾಲದಲ್ಲಿ 1872 ಬಂದಿರುವಂತ ಕಾಯ್ದೆ ಇದು. ಅದನ್ನೇ ನಾವು ಅನುಸರಿಸ್ಕೊಂಡು ಬರ್ತಾ ಇದ್ವಿ, ಭಾರತೀಯ ಇಂಡಿಯನ್ ಎವಿಡೆನ್ಸ್ ಆಕ್ಟ್. ಅದನ್ನ ಇತ್ತೀಚೆಗೆ ಅಂದ್ರೆ 2020 ಭಾರತೀಯ ಸಾಕ್ಷ್ಯ ಅಧಿನಿಯಂ, BSA ಅಂತೀವಿ ನಾವು. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಗೆ ಮೊದಲು IEA ಅಂತ ಹೇಳ್ತಿದ್ವಿ, 1872 ಅಂತ. ಈಗ BSA, ಭಾರತೀಯ ಸಾಕ್ಷ್ಯ ಅಧಿನಿಯಂ ಅಂತೇಳಿ ಸಂಪೂರ್ಣವಾಗಿ ಭಾರತೀಕರಿಸಿ, ಇಂಡಿಯನೈಸೇಷನ್ ಆಫ್ ದಿಸ್ ಆಕ್ಟ್ ಅಂತ ಹೇಳ್ತೀವಿ ನಾವು, ಎವಿಡೆನ್ಸ್ ಆಕ್ಟ್ ಅನ್ನ ಭಾರತದ ಸಂದರ್ಭಕ್ಕೆ ತಕ್ಕಂತೆ ಅದನ್ನ ಮರುರೂಪಿಸಿದಂತಹ, ಸಂಪೂರ್ಣವಾಗಿ ಮರುರೂಪಿಸಿರುವಂತಹ ಕಾನೂನು. ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ತುಂಬಾ ಕೊರತೆಗಳಿದ್ವು, ತಪ್ಪುಗಳಿದ್ವು ಅಂತ ಹೇಳೋದಿಲ್ಲ, ಕೊರತೆಗಳಿದ್ವು. ಏನಾಗಿದೆ, ಅದು 1872 ಆಗಿದ್ರಿಂದ ಇವತ್ತಿನ ಸಾಕ್ಷಿಗಳು ಅವುಗಳಿಗೆ ಆಗ ಗೊತ್ತಿರಲಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ ದಾಖಲೆಗಳು, ಡಿಜಿಟಲ್ ದಾಖಲೆಗಳು, ಇವುಗಳನ್ನ ಸಾಕ್ಷ್ಯ ಅಧಿನಿಯಮದಲ್ಲಿ ಅಥವಾ ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಲ್ಲಿ ನಾವು ತಂದಿರಲಿಲ್ಲ. ನಿಧಾನವಾಗಿ ಅದನ್ನ ಬದಲಾವಣೆ ಮಾಡ್ಕೊಂಡು ಈಗ 2020 ಭಾರತೀಯ ಸಾಕ್ಷ್ಯ ಅಧಿನಿಯಂ ಸಂಪೂರ್ಣವಾಗಿ ರಿವ್ಯಾಂಪಿಂಗ್ ಆಗಿದೆ. ಅಂದ್ರೆ ಸಂಪೂರ್ಣವಾಗಿ ಮರುರೂಪಣೆಗೊಂಡಿದೆ ಎಂದು ತಪ್ಪಲ್ಲ. ಇದರಲ್ಲಿ ಡಿಜಿಟಲ್ ಎಲೆಕ್ಟ್ರಾನಿಕ್ ಮಾಧ್ಯಮಗಳಿಗೆ ಅದರಿಂದ ಉತ್ಪತ್ತಿಯಾಗುವಂತಹ ರೆಕಾರ್ಡ್ಸ್ ಏನಿದೆ, ವಾಯ್ಸ್ ಇರ್ಬೋದು, ವಿಡಿಯೋ ಇರ್ಬೋದು, ಬೇರೆ ರೀತಿಯ ಡಿಜಿಟಲ್ ದಾಖಲೆಗಳು, ಫೋಟೋಗಳು ಇರ್ಬೋದು, ಮಲ್ಟಿಮೀಡಿಯಾ ಇರ್ಬೋದು, ಈ ರೀತಿ ಅನೇಕ ರೀತಿಯ ದಾಖಲೆಗಳಿಗೆ ದಾಖಲೆ ಅಂತ ಕಾನೂನು ಮಾನ್ಯತೆ ಕೊಟ್ಟಿರುವಂತದ್ದು ಈ ಭಾರತೀಯ ಸಾಕ್ಷ್ಯ ಅಧಿನಿಯಮ. ಇದು 2020 ಜಾರಿ ಬಂದಿದೆ ಕೇಂದ್ರ ಸರ್ಕಾರದ ಕಾಯ್ದೆ. ಮೊದಲು ಯಾವುದೇ ಕಂಪ್ಯೂಟರ್ ಪ್ರಿಂಟ್ಔಟ್ ಆದ್ರೂ ಅದಕ್ಕೆ ಕೆಳಗಡೆ ಸಿಗ್ನೇಚರ್ ಬೇಕಾಗಿತ್ತು, ಅದಕ್ಕೆ ಸಾಕ್ಷೀಕರಿಸಬೇಕಾಗಿತ್ತು, ಸೀಲ್ ಹಾಕ್ಬೇಕಾಗಿತ್ತು. ಆದ್ರೆ ಈಗ ಕಂಪ್ಯೂಟರ್ ಜನರೇಟ್ ಆಗಿದೆ ಅಂತಾದ್ರೆ, ಅದಕ್ಕೆ ಡಿಜಿಟಲ್ ಸಿಗ್ನೇಚರ್ ಅಫಿಕ್ಸ್ ಆಗಿದೆ ಅಂತಾದ್ರೆ ಅದನ್ನ ಪ್ರಿಂಟ್ ತೆಗಿಯೋ ಅಗತ್ಯ ಇಲ್ಲ. ಅದನ್ನ ಅದೇ ರೀತಿಯೇನೆ ಟ್ರಾನ್ಸ್ಫರ್ ಮಾಡಬಹುದು. ಡಿಜಿಟಲ್ ಫಾರ್ಮ್ಯಾಟ್ ಅಲ್ಲೇ ನೀವು PDF ಫಾರ್ಮ್ಯಾಟ್ ನಲ್ಲೋ ಅಥವಾ ಇನ್ನು ಯಾವುದು ಡಿಜಿಟಲ್ ಫಾರ್ಮ್ಯಾಟ್ ನಲ್ಲಿ ಸಲ್ಲಿಸಲಿಕ್ಕೆ ಅಗತ್ಯ ಇದೆ ಮತ್ತು ಅನುಕೂಲತೆ ಇದೆ ನೋಡ್ಕೊಂಡು ಅದೇ ರೀತಿಯ ಟ್ರಾನ್ಸ್ಫರ್ ಮಾಡಿದ್ರು ಇಟ್ ವಿಲ್ ಬಿ ಎ ವ್ಯಾಲಿಡ್ ಎವಿಡೆನ್ಸ್. ಮೊದಲು ಪ್ರಿಂಟರ್ ಇಂದ ತೆಗಿಬೇಕಿತ್ತು ಅಥವಾ
ಟೈಪ್ ರೈಟರ್ ಇಂದ ಟೈಪ್ ಮಾಡಬೇಕಿತ್ತು ಅಥವಾ ಮ್ಯಾನ್ಯುವಲ್ ಇದರಿಂದ. ಈಗ ಹಾಗೇನಿಲ್ಲ. ಈವನ್ ನೀವು ಸ್ಮಾರ್ಟ್ ಫೋನ್ ಇಂದ ಇಮೇಲ್ ಇಂದ ಕಳಿಸಿದ್ರು ಇದು ಸಾಕ್ಷಿ ಆಗತ್ತೆ. ಈಗ ಈವನ್ ಕ್ಲೌಡ್ ಸ್ಟೋರೇಜ್ ಇಂದ ನೀವು ಡೌನ್ಲೋಡ್ ಮಾಡಿ ಕಳಿಸಿದೀವಿ ಅಂತ ಹೇಳಿದ್ರು ಇಟ್ ವಿಲ್ ಬಿ ಕನ್ಸಿಡರ್ಡ್ ಅಂಡರ್ ಸರ್ಕಮ್ಸ್ಟೆನ್ಸಸ್ ವ್ಯಾಲಿಡ್. ಅದು ಕ್ಲೌಡ್ ಸ್ಟೋರೇಜ್ ಹೇಗಿರ್ಬೇಕು, ಅದು ಪ್ರೊಟೆಕ್ಷನ್ ಹೇಗಿದೆ, ಅದಕ್ಕೆಲ್ಲ ಹಿಂದಿನ ಇದರಲ್ಲಿ ತಂತ್ರಜ್ಞಾನ, ಮಾಹಿತಿ ತಂತ್ರಜ್ಞಾನದ ಅವಧಿಯಲ್ಲಿ ಹೇಳಿದ್ದೀನಿ ಯಾವ ರೀತಿ ನಾವು ಇದನ್ನ ದಾಖಲೆಗಳನ್ನ ನಿರ್ವಹಿಸಬೇಕು ಅಂತ. ಆ ರೀತಿ ಏನಾದರೂ ಮಾಡಿದ್ರು ಕೂಡ ಈಗ ಅದು ಕೂಡ ಸಾಕ್ಷ್ಯ, ವ್ಯಾಲಿಡ್ ಅಂದ್ರೆ ಅರ್ಹ ಸಾಕ್ಷ್ಯ ಅಂತ ಹೇಳಿ ಪರಿಗಣಿಸುತ್ತೆ. ಇದು ಭಾರತೀಯ ಸಾಕ್ಷ್ಯ ಅಧಿನಿಯಮದ ಒಂದಿಷ್ಟು ಬದಲಾವಣೆಗಳು ಇತ್ತೀಚೆಗಾಗಿರುವಂಥದ್ದು. ಈ ಅಧಿನಿಯಮ, ಈ ಭಾರತೀಯ ಸಾಕ್ಷ್ಯ ಅಧಿನಿಯಮ ಒಂದು ಪ್ರಕ್ರಿಯಾತ್ಮಕ ಕಾಯ್ದೆ. ಅಂದ್ರೆ ಇದಕ್ಕೆ ಎಲ್ಲದಕ್ಕೂ ಪ್ರೊಸೀಜರ್, ಇದು ಪ್ರೊಸೀಜರ್ ಅಲ್ಲ ಅಂತಲೂ ಹೇಳ್ತಾರೆ. ಈಗ ನ್ಯಾಯಾಲಯದಲ್ಲಿ ಎಲ್ಲೋ ಒಂದು ಕೋರ್ಟ್ ನಲ್ಲಿ ನಾವು ಯಾವುದನ್ನೋ ಒಂದನ್ನ ಸಾಕ್ಷ್ಯವಾಗಿ ಸ್ವೀಕರಿಸಬೇಕು ಅಂತ ಹೇಳಿದ್ರೆ ಅವುಗಳನ್ನ ಹೇಗೆ ಸಾಬೀತುಪಡಿಸಬೇಕು ಅನ್ನೋದನ್ನ ಈ ನಿಯಮ ಹೇಳುತ್ತೆ. ಈ ಸಾಕ್ಷ್ಯ ಅಧಿನಿಯಮದಲ್ಲಿ 3 ಭಾಗಗಳಿದೆ. ನಮಗೆ ಸಹಕಾರ ಸಂಘಗಳಿಗೆ ಇದು ಅತಿ ಮುಖ್ಯವಾಗುತ್ತೆ. ಯಾಕೆಂದ್ರೆ ಈ 3 ಭಾಗಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ನಾವು ಆ ರೀತಿ ಇಟ್ಕೊಳ್ತಾ ಇದ್ದೀವಾ ಅನ್ನೋದು. ಮೊದಲನೇದು ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಅಂತೀವಿ. ಅಂದ್ರೆ ಏನು ಸಂಗತಿಗಳು ಅಥವಾ ಏನು ನಾವು ಫ್ಯಾಕ್ಟ್ಗಳನ್ನ, ಮಾಹಿತಿಗಳನ್ನ ಹೇಳ್ತಾ ಇದ್ದೀವಿ ಅದು ರೆಲೆವೆಂಟ್ ಹೌದಾ, ಪ್ರಸ್ತುತವಾಗಿದೆಯಾ ಅಥವಾ ಅಪ್ರಸ್ತುತವೋ, ಇರ್ರೆಲೆವೆಂಟಾ, ಅದು ಫಸ್ಟ್ ಅಂಡ್ ಫೋಸ್ಟ್. ಅಂದ್ರೆ ಯಾವುದೋ ಒಂದು ರೆಸಲ್ಯೂಷನ್ ಮಾಡಿದ್ದೀವಿ, ಅದರಲ್ಲಿ ಸುಮ್ಮನೆ ಆ ನಿರ್ಣಯಕ್ಕೆ ಸಂಬಂಧಪಡದ ಹರಟೆಗಳು ಅಥವಾ ಕಥೆಗಳನ್ನು ಬರೆದಿದ್ದೀರಿ. ಅವ್ರು ಹಂಗೆ ಹೇಳಿದ್ರು, ಇವ್ರು ಹಿಂಗೆ ಹೇಳಿದ್ರು, ಸುಮ್ಮನೆ ಚರ್ಚೆ ಆಗಿರೋ ವಿಷಯಗಳು ಬರೆದಿದ್ದೀರಿ. ನಿರ್ಣಯ ಏನಾಗಿದೆ ಅನ್ನೋದ್ರ ಬಗ್ಗೆ ತಾರ್ಕಿಕವಾಗಿ ಬರೀಲಿಲ್ಲ ಅಂದರೆ ಅದು ಸಾಕ್ಷ್ಯ ಆಗೋದಿಲ್ಲ. ಫ್ಯಾಕ್ಟ್ಸ್ ಇನ್ ಇಶ್ಯೂ ಅಂತಾರೆ. ಆ ಇಶ್ಯೂ ಏನಿದೆಯೋ ಅದಕ್ಕೆ ರೆಲೆವೆಂಟ್ ಆಗಿರೋ ಫ್ಯಾಕ್ಟ್ಸ್ ಗಳನ್ನ ಮಾತ್ರ ಜೋಡಣೆ ಮಾಡಿಕೊಟ್ರೆ ಅದು ಸಾಕ್ಷ್ಯ ಆಗಿ ಸ್ವೀಕಾರ ಆಗಲಿ ಅರ್ಹ ಆಗತ್ತೆ ಅನ್ನೋದು ಮೊದಲನೇ ಅಂಶ. ಎರಡನೇದು ಮೋಡ್ ಆಫ್ ಪ್ರೂಫ್, ರುಜುವಾತಿನ ವಿಧಾನ. ಯಾವುದೋ ಒಂದು ಸಂಗತಿ ಇದೆ, ಯಾವುದೋ ಒಂದು ಇವೆಂಟ್ ಆಗಿದೆ, ಅದನ್ನು ಹೇಗೆ ಸಾಬೀತುಪಡಿಸಬೇಕು. ಒಂದು ಓರಲ್ ಎವಿಡೆನ್ಸ್ ಅಥವಾ ಮೌಖಿಕ ಸಾಕ್ಷ್ಯ. ಅಂದ್ರೆ ಯಾರು ಸಾಕ್ಷಿ ಹೇಳಿಕೊಂಡಿದ್ದಾರೋ ಅವರನ್ನ ಕರೆಸಿ ಸಾಕ್ಷ್ಯ ಹೇಳುವಂಥದ್ದು. ಸಿಇಒ ಇರ್ಬೋದು, ಅಧ್ಯಕ್ಷರಿರ್ಬೋದು, ಅವರ ಹೇಳಿಕೆಗಳನ್ನ ತಗೊಳ್ತೀವಿ, ಅದು ಮೌಖಿಕ ಸಾಕ್ಷ್ಯ ಅಂತ. ಈವನ್ ಕಕ್ಷಿದಾರರು ಅಂದ್ರೆ ನಮ್ಮ ಕ್ಲೈಂಟ್ಸ್, ನಮ್ಮ ಕಸ್ಟಮರ್ಸ್, ನಮ್ಮ ಎದುರುದಾರರಿಗೆ ಕೂಡ ಮೌಖಿಕ ಸಾಕ್ಷ್ಯವನ್ನು ನೀಡ್ತಾರೆ. ಅದಕ್ಕಿಂತ ಮುಖ್ಯವಾಗಿ ದಸ್ತಾವೇಜು ಸಾಕ್ಷ್ಯ. ಮೌಖಿಕ ಸಾಕ್ಷ್ಯಗಳು ಸುಳ್ಳು ಹೇಳಬಹುದು, ದಸ್ತಾವೇಜು ಸಾಕ್ಷ್ಯಗಳು ಸರಿಯಾಗಿ ರೂಪಿತವಾಗಿದ್ದರೆ ಅವು ಸುಳ್ಳು. ಅದಕ್ಕೆ ಹೆಚ್ಚು ಒಲವು, ಹೆಚ್ಚು ಒತ್ತು ಕೊಡ್ತಾರೆ. ಹಾಗಾಗಿ ದಸ್ತಾವೇಜು ಸಾಕ್ಷ್ಯ ಅಂದ್ರೆ ಡಾಕ್ಯುಮೆಂಟರಿ ಎವಿಡೆನ್ಸ್. ಡಾಕ್ಯುಮೆಂಟರಿ ಎವಿಡೆನ್ಸ್ ಅಂದ್ರೆ ಅದು ಏನು, ಸಾಲದ ಒಪ್ಪಂದ ಪತ್ರ ಇರ್ಬೋದು, ಅಥವಾ ರಸೀದಿ ಇರ್ಬೋದು, ಅಥವಾ ನೀವು ಕೊಟ್ಟಿದ್ದಕ್ಕೆ ಏನಾದ್ರು ಪ್ರೂಫ್ ಇರ್ಬೋದು, ನೀವು ತಗೊಂಡಿದ್ದ ಬ್ಯಾಂಕಿನ ಸ್ಟೇಟ್ಮೆಂಟ್ಗಳಿರ್ಬೋದು, ಅಥವಾ ಇನ್ಯಾವುದೇ ಡಿಜಿಟಲ್ ದಾಖಲೆಗಳಿರ್ಬೋದು, ಅಥವಾ ನೀವು ಮಾತುಕತೆ, ಈಗ ಏನಾಗಿದೆ ನೀವು ಮಾತುಕತೆ ನೀವು ಫೋನ್ ಮೂಲಕ ಮಾಡ್ಕೊಂಡಿದ್ದೀರಿ ಅಂದ್ರೆ ಆ ಫೋನಿನ ವಾಯ್ಸ್ ರೆಕಾರ್ಡಿಂಗ್ ಕೂಡ ಒರಿಜಿನಲ್ ರೆಕಾರ್ಡ್ ಆಗಿದ್ದರೆ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಎ ವ್ಯಾಲಿಡ್ ಪ್ರೂಫ್. ಹಾಗಾಗಿ ಅದು ಡಾಕ್ಯುಮೆಂಟರಿ ಎವಿಡೆನ್ಸ್. ಮೊದಲನೇದು ರೆಲೆವೆನ್ಸಿ ಆಫ್ ಫ್ಯಾಕ್ಟ್ಸ್ ಆದ್ರೆ, ಎರಡನೇದು ಮೋಡ್ ಆಫ್ ಪ್ರೂಫ್, ಮೂರನೇದು ಮತ್ತು ಅತಿ ಮುಖ್ಯವಾಗಿರುವಂತದ್ದು ಹೊಣೆಗಾರಿಕೆ. ಅಂದ್ರೆ ಬರ್ಡನ್ ಆಫ್ ಪ್ರೂಫ್ ಅಂತೀವಿ. ಯಾರು ಅದನ್ನ ರುಜುವಾತು ಮಾಡಬೇಕು, ಯಾರು ಸಾಬೀತುಪಡಿಸ್ಬೇಕು, ಯಾರು ಆಪಾದನೆ ಮಾಡ್ತಾರೋ, ಯಾರು ಆರೋಪವನ್ನು ಮಾಡ್ತಾರೋ ಅವರು ಅದನ್ನ ಪ್ರೂವ್ ಮಾಡಬೇಕು. ಯಾರ ಮೇಲೆ ಆಪಾದನೆ ಮಾಡ್ತಾರೋ ಆ ಆಪಾದನೆ ಮಾಡಿಸಿಕೊಂಡವರು, ಅಪಾದಿತ, ಅವರು ಡಿಫೆಂಡ್ ಮಾಡ್ಕೊಳ್ಬೇಕು ಅಷ್ಟೇ ಹೊರತು ಮತ್ತೆ ನಾನು ಕಳ್ಳ ಅಲ್ಲ ಅನ್ನೋದು ಪ್ರೂವ್ ಮಾಡೋದಿದ್ರೆ ಅವ್ರಿಗೆ ಕಳ್ಳ ಅಲ್ಲ ಅನ್ನೋದು ಪ್ರೂವ್ ಮಾಡಬೇಕು. ಆದ್ರೆ ಇವರಿಗೆ ನೀನು ಕಳ್ಳ ಅಥವಾ ನಿನ್ನಿಂದ ಈ ಘಟನೆ ಆಗಿದೆ ಅಥವಾ ನೀನು ತಪ್ಪಿತಸ್ಥ, ಈ ರೀತಿ ಯಾವುದನ್ನ ಆಪಾದನೆ ಮಾಡ್ತಾರೋ ಆ ಆಪಾದನೆಯನ್ನ ಪ್ರೂವ್ ಮಾಡುವಂತಹ, ಅದನ್ನ ಸಾಬೀತುಪಡಿಸುವಂತಹ ಹೊಣೆಗಾರಿಕೆ ಇರುವಂತದ್ದು ಯಾರು ಆಪಾದನೆ ಮಾಡ್ತಾರೋ ಅವರಿಗೆ. ಇದು ಒಂದು ಸಾಕ್ಷ್ಯಕ್ಕೆ ಇರಬೇಕಾದಂತ 3 ಅಂಶಗಳು. ಆ 3 ಅಂಶಗಳು ನಮ್ಮ ಸಹಕಾರಿ ಸಂಘಗಳಿಗೆ ಅಥವಾ ಸಹಕಾರಿ ಸಿಸ್ಟಮ್ ಅಲ್ಲಿ ಹೇಗೆ ಅನ್ವಯಿಸುತ್ತೆ. ಇದು ಹೆಚ್ಚಿನದಾಗಿ ಈ ಸಾಕ್ಷ್ಯ ಅಧಿನಿಯಮದ ಇದು ಸಹಕಾರ ಸಂಸ್ಥೆಗಳಲ್ಲಿ ಹೆಚ್ಚಿನದಾಗಿ ಬರುವಂತದ್ದು ಚಟುವಟಿಕೆಗೆ ಸಂಬಂಧಪಟ್ಟಂತಹ, ಘಟನೆಗಳಿಗೆ ಸಂಬಂಧಪಟ್ಟಂತಹ, ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಯಾವುದೇ ವಿಷಯಗಳಲ್ಲಿ ವಿವಾದ ಉಂಟಾದರೆ ಅವುಗಳಿಗೆ ಸೂಕ್ತ ದಾಖಲೆಗಳು ಬೇಕು ಅಂತ ಭಾರತೀಯ ಸಾಕ್ಷ್ಯ ಅಧಿನಿಯಮ ಹೇಳುತ್ತೆ. ನಮ್ಮಲ್ಲಿ ಚಟುವಟಿಕೆಗಳು ನಡೆಯುತ್ತೆ, ವ್ಯವಹಾರ ನಡೆಯುತ್ತೆ, ಘಟನೆಗಳು ನಡೆಯುತ್ತೆ. ಸಹಕಾರ ಸಂಘಗಳಲ್ಲಿ ಇದೇ 3 ನಡೆಯುವಂಥದ್ದು. ಚುನಾವಣೆಗಳು ನಡೆಯುತ್ತೆ,
ವ್ಯವಹಾರಕ್ಕೆ ಸಂಬಂಧ ಡೆಪಾಸಿಟ್ ಇಡ್ತೀವಿ, ಸಾಲ ಕೊಡ್ತೀವಿ, ಸಾಲ ವಸೂಲಾತಿ ಮಾಡ್ತೀವಿ, ಹಾಗೆ ಚಟುವಟಿಕೆಗಳು ನಡೆಯುತ್ತೆ. ಸೊ ಸಹಕಾರ ಸಂಘಗಳ ಈ ಮೂರು ಅಂಶಗಳು ಯಾವುದು, ಒಂದು ಘಟನೆ ಇರ್ಬೋದು, ಒಂದು ವ್ಯವಹಾರ ಇರ್ಬೋದು, ಒಂದು ಚಟುವಟಿಕೆ ಇರ್ಬೋದು, ಅವುಗಳೆಲ್ಲದಕ್ಕೂ ಸೂಕ್ತವಾಗಿ ದಾಖಲೆಗಳನ್ನು ಇಟ್ಕೊಳ್ಬೇಕು. ಹಾಗಾಗಿ ಈ ದಾಖಲೆಗಳು ನಮ್ಗೆ ಯಾಕೆ ಬೇಕು ಅಂತ ಹೇಳಿದ್ರೆ, ಮುಂದೆ ಆಡಿಟ್ ಇರ್ಬೋದು, ಅಥವಾ ಯಾವುದೇ ವಿವಾದ ಬಂದಾಗ ಆರ್ಬಿಟ್ರೇಷನ್ಗೆ ಹೋಗ್ಬೋದು, ಅಥವಾ ಯಾವುದೇ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು. ಆ ಎಲ್ಲ ಸಂದರ್ಭಗಳಲ್ಲಿ ಯಾರು ಅದರ ಬಗ್ಗೆ ಆಪಾದನೆ ಮಾಡ್ತಾರೋ ಅವರು ಪ್ರೂವ್ ಮಾಡಲಿಕ್ಕೆ ಬೇಕಾಗುವಂತ ದಾಖಲೆಗಳು ಅದು. ಹಾಗಾಗಿ ನಮ್ಮ ಸಹಕಾರ ಸಂಘಗಳಲ್ಲಿ ಎಲ್ಲ ಹಂತಗಳಲ್ಲಿ ಘಟನೆ, ಚಟುವಟಿಕೆ, ವ್ಯವಹಾರ ಮೂರನ್ನು ಸ್ಪಷ್ಟವಾಗಿ ಹೇಳಿದ್ದೀನಿ. ಮತ್ತೊಮ್ಮೆ ತಿಳ್ಕೊಳ್ಳಿ, ಅದು ಮೂರಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಪುರಾವೆ ಸಾಕ್ಷಿಗಳನ್ನ ನೀವು ಆವಾಗ ಅದಕ್ಕೆ ತಕ್ಕನಾಗಿ ಮೇಂಟೈನ್ ಮಾಡಲೇಬೇಕಾಗತ್ತೆ. ಅದು ನಮಗೆ ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ನಮಗೆ ಪುಸ್ತಕಗಳನ್ನ ಎಲ್ಲಾ ಸಹಕಾರ ಸಂಘಗಳು ಲೆಕ್ಕಪತ್ರಗಳನ್ನು ಇಡಲೇಬೇಕು. ಲೆಡ್ಜರ್ಸ್ ಇಡ್ಬೇಕಾಗ್ಬೋದು, ಡೇ ಬುಕ್ ಇಡ್ಬೇಕಾಗ್ಬೋದು, ವೋಚರ್ಸ್ ಇರ್ಬೋದು, ರೆಸಿಟ್ಸ್ ಇರ್ಬೋದು, ಬ್ಯಾಂಕ್ ಪಾಸ್ಬುಕ್ಗಳಿರ್ಬೋದು, ಬಾಂಡ್ಗಳಿರ್ಬೋದು, ಅಥವಾ ಅಗ್ರಿಮೆಂಟ್ಗಳಿರ್ಬೋದು. ಈ ರೀತಿ ಎಲ್ಲದನ್ನು ಮೇಂಟೈನ್ ಮಾಡಲೇಬೇಕು. ಈಗ ಉದಾಹರಣೆಗೆ ಯಾವುದೋ ಒಬ್ಬ ಸದಸ್ಯ 5 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾನೆ, ಬಾಕಿ ಉಳಿಸ್ಕೊಂಡಿದ್ದಾನೆ. ಸಾಲ ತಗೊಂಡಿದ್ದಕ್ಕೆ ಏನು ಪ್ರೂಫ್ ಇದೆ, ಬಾಕಿ ಉಳಿಸ್ಕೊಂಡಿದ್ದಕ್ಕೆ ಯಾವ ಆಧಾರದ ಮೇಲೆ ಬಾಕಿ ಉಳಿಸ್ಕೊಂಡಿದ್ದಾನೆ ಅಂತ ಹೇಳ್ತೀರಿ? ಯಾಕಂದ್ರೆ 5 ಲಕ್ಷ ರೂಪಾಯಿ ತಗೊಂಡಿದ್ದಾನೆ, 3 ಲಕ್ಷ ರೂಪಾಯಿ ಮಾತ್ರ ಪೇಮೆಂಟ್ ಮಾಡಿದ್ದಾನೆ, ಅಥವಾ 1 ಲಕ್ಷ ರೂಪಾಯಿ ಮಾತ್ರ ಪೇಮೆಂಟ್ ಮಾಡಿದ್ದಾನೆ, ಏನೋ ಒಂದು ದಾಖಲೆ ಇರ್ತದೆ. ಲೆಕ್ಕ ಪುಸ್ತಕಗಳಲ್ಲಿ ಅದನ್ನು ದಾಖಲಿಸಿರ್ತೀರಿ ನೀವು. ಉಳಿದ ಬಾಕಿ ಇದೆ ಅನ್ನೋದು, ಯಾಕೆಂದ್ರೆ ಅಲ್ಲಿ ಎಂಟ್ರಿ ಆಗಿರೋದಿಲ್ಲ, ಬಂದಿರೋದಕ್ಕೆ ಏನು ಎಂಟ್ರಿ ಇರೋದಿಲ್ಲ. ಹಾಗಾಗಿ ಅದು ಲೆಕ್ಕ ಪುಸ್ತಕಗಳು ಕೂಡ ಯಾವುದೋ ಒಂದು ಸಂದರ್ಭದಲ್ಲಿ ದಾಖಲೆ ಆಗುತ್ತೆ. ಲೆಕ್ಕ ಪತ್ರಗಳಲ್ಲಿ ಮಾತ್ರ ನೀವು ಬರ್ಕೊಂಡೇ ಇಲ್ಲ ಅಂತ ಹೇಳಿದ್ರೆ, ಸಾಲದ ಅಗ್ರಿಮೆಂಟ್ ಇರ್ತದೆ, ಪೇಮೆಂಟಿಗೆ ವೋಚರ್ಸ್ ಇರ್ತದೆ, ರೆಸೀಟ್ ಇರ್ತದೆ, ಬ್ಯಾಂಕ್ ಎಂಟ್ರೀಸ್ ಇರ್ತದೆ. ಇವೆಲ್ಲ ಪೂರಕ ಸಾಕ್ಷ್ಯಗಳು. ಒಂದು ವ್ಯವಹಾರಕ್ಕೆ ಒಂದೇ ಸಾಕ್ಷಿನೋ, ಬೇಕಾದಷ್ಟು ಸಾಕ್ಷ್ಯಗಳಿರ್ತವೆ. ಅದನ್ನ ನಾವು ಪ್ರಾಥಮಿಕ ಸಾಕ್ಷ್ಯಗಳು, ಪ್ರೈಮರಿ ಎವಿಡೆನ್ಸ್ ಅಂತೆಲ್ಲ ಹೇಳ್ತೀವಿ ನಾವು. ಪ್ರೈಮರಿ ಎವಿಡೆನ್ಸ್ ಅಂದ್ರೇನು? ಒರಿಜಿನಲ್ ಡಾಕ್ಯುಮೆಂಟ್. ಯಾವ ಸಾಲ ಪತ್ರದ ಮೇಲೆ ನೀವು ಸಹಿಯನ್ನು ಹಾಕಿರ್ತೀರೋ ಅದು ಒರಿಜಿನಲ್ ಡಾಕ್ಯುಮೆಂಟ್. ಹಾಗೆ ಸೆಕೆಂಡರಿ ಎವಿಡೆನ್ಸ್, ಕೆಲವು ಸಾರಿ ಏನಾಗಿರುತ್ತೆ, ಕೆಲವೊಂದು ವ್ಯವಹಾರಗಳಿಗೆ ನಿಮ್ಮಲ್ಲಿ ಮೂಲ ದಾಖಲೆಗಳು ಇಲ್ಲದೆ ಇರ್ಬೋದು. ಸೆಕೆಂಡರಿ ಎವಿಡೆನ್ಸ್ ಆಗಿ ನೀವು ಕಾಪಿಡ್ ಅಂದ್ರೆ ಜೆರಾಕ್ಸ್, ನಕಲು ದಾಖಲೆಗಳನ್ನು ಇಡ್ಬೋದು. ಅಕಸ್ಮಾತ್ ಜೆರಾಕ್ಸ್ ಪ್ರತಿ ಇಡ್ತಾ ಇದೀವಿ ಅಂದ್ರೆ ನೀವು ಪ್ರಾಥಮಿಕ ದಾಖಲೆಗಳನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಯಾಕೆ ಸಾಧ್ಯವಿಲ್ಲ ಅನ್ನೋದನ್ನ ಸಾಬೀತುಪಡಿಸ್ಬೇಕು. ಅದು ಕಳೆದು ಹೋಗಿದೆ, ಅದಕ್ಕೆ ನಾವು ಕೋರ್ಟಲ್ಲಿ, ಇದರಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ, ಅಥವಾ ಅದು ನಮ್ಮ ಹತ್ರ ಇಲ್ಲ, ಅದು ಇಂಥವ್ರ ಹತ್ರ ಇದೆ, ಅವ್ರು ನಮ್ಗೆ ಕೊಡ್ತಾ ಇಲ್ಲ, ಏನೋ ಒಂದು. ಆವಾಗ ಜೆರಾಕ್ಸ್ ಪ್ರತಿ ಕೂಡ ಸಾಕ್ಷಿ ಆಗತ್ತೆ. ಸಾಂದರ್ಭಿಕ ಸಾಕ್ಷಿಗಳು ಇದಾವೆ. ಆ ಸಂದರ್ಭಕ್ಕೆ ಅನುಗುಣವಾಗಿ ಅಲ್ಲಿ ಯಾರಿದ್ರು, ಎಷ್ಟೋ ಪೊಲೀಸ್ ಕೇಸ್ಗಳಲ್ಲಿ ನಾವು ನೋಡ್ತೀವಿ ಸರ್ಕಮ್ಸ್ಟೆನ್ಸಿಯಲ್ ಎವಿಡೆನ್ಸ್. ಅಕಸ್ಮಾತ್ ನಾವೇನಾದ್ರೂ ಅದನ್ನ ಪೂರ್ತಿಯಾಗಿ ಡಿಜಿಟಲೈಸೇಷನ್ ಮಾಡಿದೀವಿ, ನಾವು ಕಂಪ್ಯೂಟರೀಕರಣ ಮಾಡಿದೀವಿ, ಮ್ಯಾನ್ಯುಯಲ್ ಮಾಡಿದೀವಿ ಅಂದ್ರೆ ಆ ಪುಸ್ತಕವನ್ನೇ ತಗೊಂಡು ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡ್ತೀವಿ ವಿತ್ ಸೈನು, ನಮ್ಮ ಹತ್ರ ಏನು ದಾಖಲೆ ಇದೆ ಎಲ್ಲ ಇರ್ತದೆ. ಅದೇ ನಾವು ಪೂರ್ತಿ ಇದ್ರಲ್ಲಿ ಮಾಡಿದೀವಿ, ಡಿಜಿಟಲ್ ಮಾಡಿದೀವಿ ಅಂದ್ರೆ ಡಿಜಿಟಲಿ ಇಟ್ ಶುಡ್ ಬಿ ಸೈನ್ಡ್. DSC, ಡಿಜಿಟಲ್ ಸಿಗ್ನೇಚರ್ ಸರ್ಟಿಫಿಕೇಟ್. ಹಿಂದಿನ ಅವಧಿಯಲ್ಲಿ ಮಾಹಿತಿ ತಂತ್ರಜ್ಞಾನದ ಬಗ್ಗೆ ಹೇಳುವಾಗ ನಾನು ಹೇಳಿದ್ದೆ, ಅದು ಇರಬೇಕು. ಅದಿದ್ರೆ ಕಂಪ್ಯೂಟರ್ನಿಂದ ಪ್ರಿಂಟ್ ತೆಗೆದಿದ್ರು ಅಥವಾ ಇಮೇಲ್ನಿಂದ ನೋಟಿಸ್ ಕೊಟ್ಟಿದ್ರು ಕೂಡ ನೀವು ಪ್ರಮಾಣ ಪತ್ರ ಕೊಟ್ರೆ, ದಟ್ ಪ್ರಮಾಣ ಪತ್ರ, ದಟ್ ಸರ್ಟಿಫಿಕೇಟ್ ಡಿಜಿಟಲ್ ಇದರಿಂದ ಪ್ರೊಡ್ಯೂಸ್ ಮಾಡಿತ್ತು ಅನ್ನೋ ಸರ್ಟಿಫಿಕೇಟ್ ನೀವು ಪ್ರೊಡ್ಯೂಸ್ ಮಾಡಿದ್ರೆ ಅದಕ್ಕೊಂದು ಸಣ್ಣ ಪ್ರಮಾಣ ಪತ್ರ ಇದೆ, ಏನಿದೆ, ಹೇಗೆ ಮಾಡಿದ್ವಿ ಏನೋ ಅನ್ನೋದ್ರ ಬಗ್ಗೆ ಒಂದು ಪ್ರೊಸೀಜರ್ ಇದೆ. ಸೆಕ್ಷನ್ 65 ಏನೋ ಹೇಳುತ್ತೆ. ಭಾರತೀಯ ಸಾಕ್ಷ್ಯ ಅಧಿನಿಯಮದ 65ನೇ ಸೆಕ್ಷನ್ ಅಲ್ಲಿ ಅದ್ರ ಬಗ್ಗೆ ಪೂರ್ತಿ ವಿವರಗಳಿದಾವೆ. 65, 65A, 65B ಈ ರೀತಿ ಏನೋ ಇದೆ. ಅದರೊಳಗೆ ಸರ್ಟಿಫಿಕೇಟ್ ನೀಡಿದ್ರೆ ಅದು ಕೂಡ ಸಾಕ್ಷಿ ಆಗತ್ತೆ. ಹಾಗಾಗಿ ಈಗ ಸಪೋಸ್ ಉದಾಹರಣೆಗೆ ಯಾವುದೋ ಒಂದು ಕಾರ್ಯದರ್ಶಿ ಹೇಳ್ತಾರಪ್ಪ, ಕಂಪ್ಯೂಟರ್ ನಲ್ಲಿ ನಾವು ಇದು ಮಾಡಿದೀವಿ, ಕಂಪ್ಯೂಟರೀಕರಣ ಮಾಡಿದೀವಿ, ಇದು ಕಂಪ್ಯೂಟರ್ನಲ್ಲಿ ಕ್ಲೌಡಲ್ಲಿ ಸ್ಟೋರೇಜ್ ಆಗಿತ್ತು, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ ಬಂದಿದ್ದೀನಿ ಅಂದ್ರೆ, ಕ್ಲೌಡಲ್ಲಿ ಸ್ಟೋರೇಜ್ ಆಗಿದ್ದು ಪ್ರಾಪರ್ ಆಗಿದೆಯಾ, ನೀನು ಡೌನ್ಲೋಡ್ ಮಾಡಿದ್ ನೀನೇನಾ, ಅದಕ್ಕೆ ಏನು ಮೂಲ ದಾಖಲೆಗಳ ಏನು ವ್ಯತ್ಯಾಸ ಮಾಡಿಲ್ವಾ, ಈ ರೀತಿ ಎಲ್ಲ ಹೇಳಿಕೆ ಕೊಟ್ಟು ನೀನು ಒಂದು ಡಿಜಿಟಲ್ ರೆಕಾರ್ಡ್ಗೆ ನೀನು ಸರ್ಟಿಫೈ ಮಾಡಿದರೆ ಅದಕ್ಕೊಂದು ಪ್ರಮಾಣ ಪತ್ರ ಇದೆ. ಆ ಪ್ರಮಾಣ ಕೊಟ್ರೆ ಕಂಪ್ಯೂಟರ್ ರೆಕಾರ್ಡಿಗೆ ಕೂಡ ಮಾನ್ಯತೆ ದೊರೆಯುತ್ತೆ. ಅದು ಹೇಗ್ ಮಾಡಬೇಕು ಅನ್ನೋದನ್ನ ಭಾರತೀಯ ಸಾಕ್ಷ್ಯ ಅಧಿನಿಯಮ ಹೇಳುತ್ತೆ. ಇನ್ನೊಂದು ಅತಿ ಮುಖ್ಯವಾಗಿ ಪ್ರಿನ್ಸಿಪಲ್ ಆಫ್ ಎಸ್ಟಾಪಲ್ ಅಂತೀವಿ, ಅಂದ್ರೆ ನಿರ್ಬಂಧ ತತ್ವ ಅಂತ ಹೇಳ್ಬೋದು. ಅಂದ್ರೆ ಯಾವುದೋ ಒಂದು ವಿಷಯಕ್ಕೆ ನಾನು ಮೊದಲು ಒಪ್ಕೊಂಡಿರ್ತೀನಿ, ಈಗ ಹಿಂದೆ ಸರಿತೀನಿ,
ಯಾವಾಗ ಒಪ್ಕೊಂಡಿದ್ದೀರೋ ಅದಕ್ಕೆ ಏನಾದ್ರು ಅವಧಿ ಇದ್ದರೆ ಅಷ್ಟರ ಒಳಗಡೆಗೆ ನೀವು ಹಿಂದೆ ಸರಿಲಿಕ್ಕೆ ಬರೋದಿಲ್ಲ. ಹಿಂದೆ ಸರಿಯೋದಾದರೆ ಆ ಒಪ್ಪಂದದಲ್ಲಿ ಇರುವಂತಹ ಕಂಡೀಷನ್ಗೆ ಅನುಗುಣವಾಗಿ ಅಲ್ಲಿರುವಂತಹ ಒಪ್ಪಂದಗಳು ಏನ್ ಅಂಶಗಳಿದಾವೆ ಅದಕ್ಕೆ ಅನುಗುಣವಾಗಿ ಹಿಂದೆ ಸರಿಬೇಕು. ಇಲ್ಲದ್ರೆ ಹಿಂದೆ ಸರಿಯಕ್ಕೆ ಬರೋದಿಲ್ಲ. ದಿಸ್ ಈಸ್ ದಿ ಕಂಡೀಷನ್ ಆಫ್ ಎಸ್ಟಾಪೆಲ್, ಪ್ರಿನ್ಸಿಪಲ್ ಆಫ್ ಎಸ್ಟಾಪೆಲ್ ಅಂತೀವಿ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ಒಂದು ಹೌಸಿಂಗ್ ಸೊಸೈಟಿ, ಒಂದು ಹೌಸಿಂಗ್ ಕೋಆಪರೇಟಿವ್ ಸೊಸೈಟಿ ಇದೆ ಅಂತ ಇಟ್ಕೊಳ್ಳಿ. ಸೈಟ್ಗೋಸ್ಕರ ಅರ್ಜಿ ಹಾಕಿರ್ತೀವಿ, ಸೈಟ್ ಮಂಜೂರಾಗಿರ್ತದೆ, ಅದರ ದಾಖಲಾತಿಗಳನ್ನೆಲ್ಲ ನೋಡ್ಕೊಂಡಿರ್ತೀವಿ, ಅದೆಲ್ಲ ಸರಿ ಇದೆ, ಒಂದು 3 ಕಂತು ಕೂಡ ಕೊಡ್ತೀವಿ, 3 6. ಅದ ನಂತರ ಎಲ್ಲೋ ಒಂದ್ ಕಡೆ ಯಾವುದೋ ಒಂದು ಭಿನ್ನಾಭಿಪ್ರಾಯ ಡಿಫ್ರೆನ್ಸ್ ಬರುತ್ತೆ. ಆಗ ಈ ಸೊಸೈಟಿಗೆ ಅಧಿಕಾರ ಇರಲಿಲ್ಲ, ಅಥವಾ ಈ ಸೈಟ್ ನನ್ಗೆ ಬೇಡ, ಹಾಗಾಗಿ ನಾನು ಬಾಕಿ ಹಣ ಕೊಡೋದಿಲ್ಲ. ನೀವು ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಮೊದಲೇ ಒಪ್ಕೊಂಡಿರ್ತೀರಿ, ಮೊದಲೇ ವೆರಿಫೈ ಮಾಡಿರ್ತೀರಿ, ಅದ್ರ ಪ್ರಕಾರನೇ ನೀವು ಸೈಟ್ ಮಂಜೂರಾಗಿರ್ತದೆ. ಆ ಮಂಜೂರಾತಿ ಆದ ನಂತರ ನೀವು ಕೆಲವೊಂದು ಕಂತುಗಳನ್ನು ಕೊಟ್ಟಿರ್ತೀರಿ, ಹಿಂದೆ ಸರಿಯಾಗಿ ಬರೋದಿಲ್ಲ. ಹಿಂದೆ ಬೇಕಾದಲ್ಲಿ ಇದರಲ್ಲಿ ಕಂಡೀಷನ್ ಆಫ್ ಎಸ್ಟಾಪಲ್ ಏನ್ ಹೇಳತ್ತೆ, ಪರ್ಯಾಯವಾಗಿ ಏನ್ ಮಾಡಬಹುದು, ಆ ರೀತಿ ಮಾಡಿಯೇ ನೀವು ಹಿಂದೆ ಸರಿಯಬೇಕೇ ವಿನಃ ಇಲ್ಲದಾದ್ರೂ ಹಿಂದೆ ಸರಿಯಕ್ಕೆ ಬರೋದಿಲ್ಲ. ಸೊ ಈ ಭಾರತೀಯ ಸಾಕ್ಷಿ ಅಧಿನಿಯಮ ಈ ರೀತಿ ಅನೇಕ ವಿಷಯಗಳನ್ನ ನಿಮಗೆ ಹೇಳ್ತೆ. ಹಾಗಾಗಿ ನಮಗೆ ಸಹಕಾರಿಗಳಿಗೆ ಈ ಭಾರತೀಯ ಸಾಕ್ಷ್ಯ ಅಧಿನಿಯಮ ತುಂಬಾ ಇಂಪಾರ್ಟೆಂಟ್. ಮುಂದೆ ಯಾವತ್ತಾದ್ರೂ ಅನುಕೂಲ ಆದ್ರೆ ಮುಂದೆ ಈ ಭಾರತೀಯ ಸಾಕ್ಷಿ ಅಧಿನಿಯಮದ ಕೆಳಗಡೆ ನಾವು ಹೇಗೆ ರೆಕಾರ್ಡ್ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ಕರವೀರ ಕಾನೂನು ಮಾಹಿತಿಯಲ್ಲಿ ಸಹಕಾರಿಗಳಿಗೆ ಅನ್ವಯಿಸುವಂತೆ ಭಾರತೀಯ ಸಾಕ್ಷ್ಯ ಅಧಿನಿಯಮ, ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಈಗ ರೀಸೆಂಟ್ಲಿ ಮಾಡಿಫೈಡ್ 2020 ಅದ್ರ ಬಗ್ಗೆ ತುಂಬಾ ವಿಚಾರಗಳಿದ್ದಾವೆ. ಇನ್ನು ಮುಂದೆ ಅಗತ್ಯ ಇದೆ ಅಂತ ಅನ್ಸಿದ್ರೆ ಈ ಭಾರತೀಯ ಸಾಕ್ಷಿ ಅಧಿನಿಯಮದ ಪ್ರಕಾರ ಸಹಕಾರ ಸಂಘಗಳು ಡೂಸ್ ಅಂಡ್ ಡೋಂಟ್ಸ್ ಏನು ಮಾಡಬೇಕು ಏನು ಮಾಡಬಾರ್ದು ಅಂತೇಳಿ ಸಪರೇಟ್ ಸಂಚಿಕೆಯಲ್ಲಿ ಹೇಳ್ತೀನಿ ನಾನು. ಸೊ ಇವತ್ತು ಭಾರತೀಯ ಸಾಕ್ಷಿ ಅಧಿನಿಯಮದ ಬಗ್ಗೆ ಒಂದಿಷ್ಟು ಪರಿಚಯಾತ್ಮಕ ವಿವರಣೆಗಳಷ್ಟೇ. ಈ ಸಂಚಿಕೆ ಇಷ್ಟವಾಗಿದ್ರೆ ನಮ್ಮ ಕರವೀರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ, ನಿಮ್ಮ ಸ್ನೇಹಿತರನ್ನು ಸೇರಿಸಿ. ಮತ್ತೆ ನಾವು ಈ ರೀತಿಯ ಅನೇಕ ಸಹಕಾರಿಗಳಿಗೆ ಬೇಕಾಗುವಂತಹ ಸಹಕಾರಿಗಳಿಗೆ ಅನ್ವಯಿಸುವಂತಹ ಅನೇಕ ವಿಚಾರಗಳ ಬಗ್ಗೆ ತಿಳ್ಕೊಳ್ತಾ ಬರೋಣ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ನಮಸ್ಕಾರ. ಜೈ ಸಹಕಾರ.